ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ಈ ಮನೆಯನ್ನು ಕಟ್ಟುವಾಗಲಿಂದನೇ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಕೆಲವೊಂದು ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಸೊ ಈಗ ಇದು ಇಲ್ಲಿವರೆಗೂ ಆಗೋಕ್ಕೆ ಏನೇನೆಲ್ಲ ಪ್ರೊಸೀಜರ್ನ ಮೀಟ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನೋಡಿ, ಈ ಏರಿಯಾ ಇದ್ದಂಥದ್ದು ನೋಡಿ, ಪಕ್ಕದಲ್ಲಿ ಏನಿದೆಯಲ್ಲ ಆ ಥರ ಇದ್ದಂಥ ಹೊಲ ಇದು ರೆವೆನ್ಯೂ ಲ್ಯಾಂಡ್. ಸೊ ಅದಕ್ಕೆ ಇವರು ಸೈಟಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಮಾಡಿದ ನಂತರ ಏನು ಮಾಡಿದ್ರು ಅಂತಂದರೆ, ಅಲ್ಲಿಂದ 2 ಅಡಿ ಆಳ ಅಷ್ಟು ಗುಂಡಿಯನ್ನು ತಗೊಂಡ್ರು. ಅಂದರೆ ಪಾಯ ತೆಗಿತಾರಲ್ಲ ಅದನ್ನು 2 ಅಡಿಯಷ್ಟು ತಗೊಂಡ್ರು. ಮತ್ತು ಇಲ್ಲಿ ಕಲ್ಲು ಮಣ್ಣು ತೀರಾ ಗಟ್ಟಿ ಬಂತು, ನೋಡ್ತಿದ್ರಲ್ಲ ಈ ಥರ ಕಲ್ಲು ಮಣ್ಣು ಬಂತು. ಸೊ ಆಗ ತೆಗಿಯೋದು ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು, ಪಿಲ್ಲರಿಗೆ ಮಾತ್ರ 4 ಅಡಿ ಪಿಟ್ನ ತಗೊಂಡು ಇದಕ್ಕೆಲ್ಲ ಪಾಯಗೆ 2 ಅಡಿ ಪಿಟ್ನ ತಗೊಂಡ್ರು. ಸೊ 2 ಅಡಿ ಪಿಟ್ ತೆಗೆದಾದ್ಮೇಲೆ ಪಿಲ್ಲರ್ಗಳನ್ನು ಬಾಟಮಿಂದಲೇ ಸಹ ಬಾಕ್ಸ್ ಹಾಕಿ ಎತ್ತಿಸ್ಕೊಂಡ್ರು. ಸೊ ಅದು ಎತ್ತಾದ ಮೇಲೆ ಈ ಬೋಲ್ಡ್ರಸನ್ನು ಇನ್ನು 2 ಅಡಿ ಪಿಟ್ ಉಳಿದಿತ್ತಲ್ಲ ಅದರಲ್ಲೆಲ್ಲ ಬೋಲ್ಡ್ರಸ್ಗಳನ್ನ ತುಂಬಿ ಒಂದು ಲೆವೆಲಿಗೆ ಬಂದಾದಮೇಲೆ 2 ಕೋರ್ಸನ್ನು ಸೈಜ್ ಕಟ್ಟಿದ್ದಾರೆ. ನೀವು ನೋಡ್ಬೋದು, ಇದೆಲ್ಲ ಸೈಜ್ ಕಟ್ಟಿರುವಂಥದ್ದು ನೋಡಿ. ಈ ಲೆವೆಲ್ಲು ಬಾಟಮ್ ಲೆವೆಲ್ ಏನಿದೆ, ಸೊ ಅದರ ಆಪೋಸಿಟ್ ಇದು ಹೆಚ್ಚು ಕಡಿಮೆ ಒಂದು 3 ಅಡಿಯಷ್ಟು ಎತ್ತರಕ್ಕೆ ಈ ಲೆವೆಲಿಂದ ಅವರು ಮೇಲಕ್ಕೆ ಕೋರ್ಸ್ನ ಎತ್ಕೊಂಡಿದ್ದಾರೆ. ಸೊ ಅದಾದ ನಂತರ ಫಸ್ಟು ಪಿಲ್ಲರ್ಗಳನ್ನು 2 ಥರ ಬಾಕ್ಸ್ಗಳು ಹಾಕ್ಕೊಂಡು 2 ಸ್ಟೆಪ್ಪಲ್ಲಿ ಪಿಲ್ಲರ್ಗಳನ್ನು ಏರಿಸ್ಕೊಂಡ್ರು. ಹೆಚ್ಚು ಕಡಿಮೆ ಒಂದು 10 ಅಡಿಯಷ್ಟು ಪಿಲ್ಲರ್ಗಳನ್ನು ರೈಸ್ ಮಾಡ್ಕೊಂಡ ನಂತರ ಬಾಟಮಿಂದ ಇಟ್ಕೆಯನ್ನು, ಅಂದರೆ ಇದು ಕ್ಲೇ ಬ್ರಿಕ್ಸ್, ಅದನ್ನು ಯೂಸ್ ಮಾಡಿಕೊಂಡು ಈಗ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಇಷ್ಟಾದ ನಂತರ ಈಗ 3 ಅಡಿ ಗೋಡೆ ಇದ್ದಿದೆ ಅಂತ ಅಂದ್ಕೊಳ್ಳಿ. ಸೊ 3 ಅಡಿ ಗೋಡೆ ಇದ್ಮೇಲೆ ಏನು ಮಾಡಬೇಕು ಅಂತಂದರೆ, ಇವರು ಕಾಂಕ್ರೀಟ್ ಥರನೇ ಗಟ್ಟಿಯಾದ ಮಿಕ್ಸ್ಚರ್ನ ಇಲ್ಲಿ ಈ ಒಂದು ಲೇಯರ್ ಹಾಕಾದ ನಂತರ ಇದೇನಕ್ಕೆ ಅಂತಂದರೆ, ಇಲ್ಲಿಂದ ಕೆಳಗಿರೋ ಗೋಡೆಗೆ ಇದು ಒಂಥರ ಗ್ರಿಪ್ಪಾಗಿ ನಿಲ್ಲುತ್ತೆ. ಮತ್ತು ಇದಕ್ಕೆ ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಕೊಟ್ಟಿದ್ರೆ ಇನ್ನೂ ಒಳ್ಳೇದಿರ್ತಿತ್ತು. ಯಾರೂ ಸಹ ಕೊಡಲ್ಲ ಮ್ಯಾಕ್ಸಿಮಮ್. ಸೊ ಇದಾದ ನಂತರ ಈಗ ನೆಕ್ಸ್ಟ್ ಕೋರ್ಸ್ ಏನಪ್ಪ ಅಂತಂದರೆ, ಗೋಡೆನ ಅಪ್ ಟು ನಿಂಟ್ಲು ಕಾಂಕ್ರೀಟ್ ಅಂತ ಏನು ಕರಿತೀವಲ್ಲ, 10 ಅಡಿ ಅಥವಾ 12 ಅಡಿ ಅಥವಾ ನಮ್ಮ ಸಿಟಿ ಕಡೆ 8 ಅಡಿಗೆಲ್ಲ ಏರಿಸ್ತೀರಿ. ಸೊ ಆ ಲೆವೆಲಿನ ಗಂಟನೂ ಈಗ ಗೋಡೆ ಏರಿಸ್ಬೇಕಾಗತ್ತೆ. ಹಾಗೆ ಏರಿಸುವಾಗ ಕಿಟಕಿಗಳಿಗಾಗಲಿ ಮತ್ತು ನಿಮಗೆ ವೆಂಟಿಲೇಷನ್ಗಳಿಗಾಗಲಿ ಬಾಗಿಲಿಗಾಗಲಿ ಈಗ ನೀವು ಪ್ಯಾಸೇಜನ್ನು ಬಿಟ್ಕೋಬೇಕಾಗತ್ತೆ. ಸೊ ಅದಾದ ನಂತರ ಏನಾಗುತ್ತೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ಮನೆ ಕಟ್ಟಿಸೋರಿಗೆ ಅಮೌಂಟ್ ಇದ್ದು ಅಂದಿದ ತಕ್ಷಣ ಮನೆ ಕಟ್ಟಿಸ್ಬಿಟ್ಟೆ ಅನ್ನೋದಲ್ಲದೆ ವೆರಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಕ್ಯೂರಿಂಗು. ಅವರು ಕೆಲಸ ಮಾಡೋರು ಎಷ್ಟೇ ಕೆಲಸ ಮಾಡಿ ಹೋದ್ರೂ ಸಹ ದಯವಿಟ್ಟು ನೀವು ಇನ್ವೆಸ್ಟ್ ಮಾಡೋವಂಥವ್ರು ಒಮ್ಮೆ ಬಂದು ಮನೆ ಮುಂದೆ ನಿಂತು ಕ್ಯೂರಿಂಗ್ ಎಷ್ಟು ಮಟ್ಟಿಗೆ ಆಗಿದೆ, ಅದಾಗಿಲ್ಲ ಅಂತಂದರೆ ದಯವಿಟ್ಟು ನೀವು ಕ್ಯೂರಿಂಗ್ ಮಾಡಲೇಬೇಕಾಗತ್ತೆ. ಕ್ಯೂರಿಂಗ್ ಮಾಡದೆ ಹೋದರೆ ನೀವು ಕೋಟಿ ಕೊಟ್ಟು ಕಟ್ಟಿದ ಮನೆ ಕೇವಲ ಒಂದು 10 ವರ್ಷಕ್ಕೂ ಸೀಮಿತ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ, ಆಗ ನಾವು ಹಾಕೋಂಥ ವೀಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ. ಇನ್ನು ಅದೇ ರೀತಿ ಇದರಲ್ಲೊಂದು ಸ್ಕಿಪ್ ಮಾಡಿದ್ದೆ ನಿಮಗೆ, ಇವರು ಸಂಪನ್ನು ಸಹ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಹಳ್ಳಿ ಮನೆಗಳಲ್ಲಿ ಸಂಪು ಇಷ್ಟು ದೊಡ್ಡದ ಅವಶ್ಯಕತೆ ಇರೋದಿಲ್ಲ. ಆದರೂ ನೋಡಿ, ಹೆಚ್ಚು ಕಡಿಮೆ ಒಂದು 3-4 ಸಾವಿರ ಲೀಟ್ರ್ ನೀರಿದೆ ಅಷ್ಟು ದೊಡ್ಡ ಸಂಪನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಜಾಗನೂ ಸಹ ತುಂಬಾ ಖಾಲಿ ಇದೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.